ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ. ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ. ಕವಿ GS ಶಿವರುದ್ರಪ್ಪನವರು ಬರೆದ ಪದಗಳ ಸಾಲು ಬಂಧುಗಳೇ. ಅದೇನೋ ಹಮ್ಮಿಕೆ ಅವನೇ ಮಾತಾಡಿಸ್ಲಿ, ಅವರೇ ಮೊದಲು ಬರಲಿ, ನನ್ನ ಕೈ ಮುಖ ನಿಂತ್ಕೊಬಿಡ್ಲಿ, ತಪ್ಪಾಯ್ತು ಕನ್ನಡ ಅನ್ಬಿಡ್ಲಿ, ಇದೊಂದು ಗುಣ ಬರಬಾರ್ದು. ನಾನೊಂದಿಷ್ಟು ಸಹಾಯ ಮಾಡಿದೆ ಅಂದ ಆ ಕ್ಷಣಕ್ಕೆ 3 ಹೊತ್ತು ನನ್ನ ಮುಂಚೆ ಕೈ ಕಟ್ಕೊಂಡು ನಿಂತ್ಕೋ, ನಾನು ನಿನಗೆ ಭಾಳ ನಿನ್ನ ಜೀವಮಾನನೇ ಉದ್ಧಾರ ಮಾಡಕ್ಕೆ ಬಿಟ್ಟಿವನೇ. ಯಾವಾಗಲೂ ಅಣ್ಣ ಅಣ್ಣ ನೋಡೇ, ಮರವಿರಬೇಕು. ಮರೆವು ಮನುಷ್ಯನಿಗೆ ಮರವಿರಬೇಕು. ಯಾವ ಮರವು ಗೊತ್ತಾ? ಕೊಟ್ಟದ್ದನ್ನ ಮರೆತು ಬಿಡಬೇಕು, ಈಸ್ಕೊಂಡದ ಜ್ಞಾಪಕ ಇಟ್ಕೋಬೇಕು. ಕೊಟ್ಟದ್ದು ಮರೆತು ಬಿಡ್ಬೇಕಂತ ನಾವು, ಕೊಟ್ಟದ್ದು ಮರೆತು ಬಿಡ್ಬೇಕು. ಆಂಜನೇಯ ಸಮುದ್ರ ಆರ್ಬಿಟ್ಟ, ಆ ಶತಯೋಜನ ಸಮುದ್ರ ಆರಿಬಿಟ್ಟು ಅಶೋಕವನಕ್ಕೆ ಹೋಗಿ ಸೀತಾಮಾತೆಗೆಲ್ಲ ಹೇಳಿ, ಹೆದರ್ಕೊಂಬೇಡ, ರಾಮ ಇದಾನೆ, ಇವತ್ತಲ್ಲ ನಾಳೆ ನಾವೆಲ್ಲ ಬಂದು ರಾವಣನ ಸದೆ ಬಡ್ದು ಅಮ್ಮ ನಿನ್ನ ಕರ್ಕೊಂಡು ಹೋಗ್ತೀವಿ ತಾಯಿ ಅಂತೇಳಿ ಆ ತಾಯಿ ಕೊಟ್ಟ ಚೂಡಾರತ್ನ ತಗೊಂಬಂದ. ಏನು ಕಿಚ್ಕಿಂದಲ್ಲ ಕಾಯಕ ಕೂತವ್ರೆ, ಆಂಜನೇಯ ಬತ್ತವನೆ, ಆಂಜನೇಯ ಬತ್ತವನೆ ಅಂತ. ರಾಮ, ಲಕ್ಷ್ಮಣ, ಜಾಂಬವ, ಸುಗ್ರೀವ, ಅಂಗದ ಎಲ್ಲರೂ ಕೂತವ್ರೆ. ಏನು ಆಂಜನೇಯ ಬಂದರೆ ಅಲ್ಲಿಂದ ಒತ್ಕೊ ಬಂದ್ಬಿಟ್ರು ಹನುಮಂತನ. ಆಂಜನೇಯನ ಒತ್ಕೊಂಡು ಬಂದರು. ರಾಮನ ಮುಂದೆ ಬಂದು ಹನುಮಂತ ತಲೆ ತಗ್ಗಿಸಿ ಕೂತ್ಕೊಂಡ. ಆ ಸೀತಾಮಾತೆ ಕೊಟ್ಟಿರ್ಲಿಲ್ಲ ಚೂಡಾರತ್ನ, ತಲೆಗಾಕಳು ಆಭರಣ, ಅದನ್ನು ಕೊಟ್ಟ. ಈ ಸುಗ್ರೀವ, ಜಾಂಬುವಂತ ಎಲ್ಲ ಏನು ಅನ್ಕೊಂಡ್ರು ಅಂದರೆ, ಎಂಥ ಒಳ್ಳೆ ಕೆಲಸ ಮಾಡ್ದ ಆಂಜನೇಯ, ರಾಮನ ದುಃಖನೇ ದೂರ ಮಾಡಿಬಿಟ್ನಲ್ಲ ಇವತ್ತು. ರಾಮ ವೈದೇಹಿ ಏನಾದಳೋ ಅಂತ ಎಷ್ಟು ನೋವೆಲ್ಲಿದ್ದ ಶ್ರೀರಾಮಚಂದ್ರ. ನಾನು ಬದುಕೋದಿಲ್ಲ ಅಂತಿದ್ದ. ಈಗ ಸೀತಾಮಾತೆ ಇಲ್ಲಿದ್ದಾಳೆ ಅನ್ನೋ ವಿಚಾರವನ್ನ ಹನುಮಂತ ಒತ್ತು ತಂದಿದ್ದಾನೆ. ಹೀಗೇನು ಮಾಡ್ಬೋದು ರಾಮ? ಎಷ್ಟು ಉಪಕಾರಕ್ಕೆ ಅವನೆಷ್ಟು ಕೃತಜ್ಞನಾಗಿರಬೇಕು ರಾಮಚಂದ್ರ. ಹನುಮಂತನಿಗೆ ಏನೇನು ವರ ಕೊಟ್ಬಿಡ್ತಾನೋ ಏನೋ, ನೀನೇ ಕಣಪ್ಪ, ನಾನಲ್ಲ ದೇವರು, ನೀನೇ ದೇವರು ಅಂದ್ಬಿಡ್ತಾನೆ ಅಂತ ಇವರೆಲ್ಲ ಕಾಯ್ಕ ಕೂತಿದ್ರು. ಆಂಜನೇಯ ಬಂದ, ರಾಮನ ಮುಂದೆ ಕೈ ಮುಗದ, ಚೂಡಾರತ್ನ ಕೊಟ್ಟ. ಆ ರಾಮಚಂದ್ರ ಹೇಳ್ತಾನಂತೆ, ಹನುಮಂತ ನೀನು ನನಗೆ ಬಹಳ ಉಪಕಾರ ಮಾಡಿದೆ ಕಣೋ, ನನ್ನ ನೋವೆಲ್ಲ ಒಂದು ಕ್ಷಣಕ್ಕೆ ದೂರ ಮಾಡಿಬಿಟ್ಟೆ. ನೀನು ಮಾಡಿರೋ ಉಪಕಾರ ನಾನು ನೆನಪಲ್ಲಿ ಇಟ್ಕೊತೀನಿ, ನೀನು ಮಾತ್ರ ಇವತ್ತೇ ಮರ್ತು ಬಿಡು ಅಂದ. ಆಂಜನೇಯನಿಗಂದ, ನೀನು ಮರ್ತು ಬಿಡು ಇವತ್ತಿಗೆ ಅಂದ. ಎಲ್ರಿಗೂ ಆಶ್ಚರ್ಯ. ಅಲ್ಲ, ಉಪಕಾರ ಮಾಡಿದ ಮರ್ತು ಬಿಡು ಅನ್ನಲ್ಲ ರಾಮ, ಸರಿಯಾಯಿತು. ಕೊನೆಗೆ ಜಾಂಬು ಅಂತ ಕೇಳದಂತೆ ಶ್ರೀರಾಮಚಂದ್ರ, ಮಾಡಿದ ಉಪಕಾರ ಮರ್ತ್ಕೋ ಅಂತ ಆಂಜನೇಯನಿಗೆ ಹೇಳದಲ್ಲ, ಯಾಕೆ ಅಂತ. ಜಾಂಬವ, ನಾನು ರಾಮನಿಗೆ ಉಪಕಾರ ಮಾಡಿದೆ ಅನ್ನೋದು ಹನುಮನ ಮನಸ್ಸಲ್ಲಿ ಉಳಿದು ಬಿಟ್ರೆ ಅವನು ಸಾಮಾನ್ಯ ವಾನರಾಗೆ ಉಳ್ಕೊಬಿಡ್ತಾನೆ. ನಾ ಸೀತೆ ಹುಡಿಕ ಬಂದ್ಕೊಟ್ಟೆ, ನಾ ಸೀತೆ ಹುಡಿಕ ಬಂದ್ಕೊಟ್ಟೆ ಅಂತ ಹೇಳ್ಕ ಓಡಾಡೋ ಶುರುವಾಗ್ಬಿಡ್ತಾನೆ. ಆಮೇಲೆ ನನಗೆ ಕಷ್ಟ ಬಂದಾಗ ರಾಮ್ ಬರಲಿಲ್ಲ ಅಂತ ಶುರುವಾಯ್ತಾನೆ. ಅದಕ್ಕೆ ನನ್ನ ಆಸೆ ಏನು ಗೊತ್ತಾ?
ನನಗೆ ಬಂದ ನೋವು, ನನಗೆ ಬಂದ ಕಷ್ಟ ಹನುಮಂತಂಗೆ ಬರೋದು ಬೇಡ, ಅವನ ಜ್ಞಾಪಕ ಇಟ್ಕೋದು ಬೇಡ ಅಂದ. ಹಾಗೆ ನಾವು ಕೂಡ ಅಷ್ಟೇ ಬಂಧುಗಳೇ, ಕೊಟ್ಟದನ್ನು ಮರೆತು ಬಿಡುವ. ನಾವ್ಯಾರಿಂದಾರು ತಗೊಂಡಿದ್ರೆ ಮಾತ್ರ ಮರೆದು ಬೇಡ. ಈಗೇನಾಗದೆ ಕಾಲ ಅಂದರೆ ಈಸ್ಕೊಂಡನ್ನೇ ಮರೆತು ಬಿಡ್ತಾರೆ. ಕಾಸು ಕೊಟ್ಬಿಟ್ಟು ಈಸ್ಕೋಕಾಯ್ತಿಲ್ಲ ಜನತಾವು. ಬರೀ 20,000 ಇಸ್ಕೊಂಡು ನಮ್ಮೂರ್ಲೋ 2 ವರ್ಷ ಆಯ್ತು, ಇನ್ನೂ ಕೊಟ್ಟಿಲ್ಲ. ಬೆಳಿಗ್ಗೆ ಫೋನ್ ಮಾಡಿದ್ರಂತಾನೆ ಇಷ್ಟೊತ್ತಿಗೆ ಯಾಕೆ ಮಾಡಿದಿ ಅಂತಾನೆ, 12 ಗಂಟೆಲಿ ಮಾಡಿದ್ರಂತಾನೆ ಉರ್ಬಿಸ್ಲಲ್ಲಿ ಮಾಡಿದೀಯಲ್ಲೋ ಮರೆಯ ಅಂತಾನೆ, ಸಂಜೆಲಿ ಮಾಡಿದ್ರಂತಾನೆ ದೀಪಾಸುವಾಗ ಮಾಡಿದ್ದೀಯ ಅಂತಾನೆ, 9 ಗಂಟೆಗೆ ಮಾಡಿದ್ರೆ ಮನೆಗೆ ಹೋಗಿಲ್ವೇ ನಾನು ಅಂತಾನೆ. ಇನ್ನು ಯಾವಾಗ ಇಸ್ಕೊಳಮ್ಮಪ್ಪ ದುಡ್ಡ? ನೋಡಿ, ಈಗ ಅವ್ರು ಕೇಳ್ಕೊಂಡು ಫೋನ್ ಮಾಡ್ಬೇಕು. ನಾವು ಹಿಂಗೆ ಆಡ್ತಾ ಇರೋ, ನಿನ್ನ ಹೆಸರು ಬಲ್ಬಿಟ್ಟು ನ್ಯಾಣ ಹಾಕೊಬಿಡ್ತೀನಿ ಅಂದ ಮೊನ್ನೆ. ಬೇಡ ಬಿಡಪ್ಪ, ಆಯಿತು, ದುಡ್ಡು ಕೊಡಿದ್ರೆ ಪರವಾಗಿಲ್ಲ. ಜಗತ್ತೇನಾಯ್ತು ಗೊತ್ತಾ? ಒಂದು ಕಾಲದಲ್ಲಿ ಒಬ್ಬ ಧರ್ಮಾತ್ಮನಿಂದ ಹಣ ಇಸ್ಕೊಂಡಿವನೇ, ಅವ್ನು ಋಣ ತೀರಿಸ್ಬೇಕು ಅಂತ ಎಷ್ಟೋ ಜನ ಅನ್ನೋರು. ಈಗ ಬೆಳಗ್ಗೆ 5 ಲಕ್ಷ ಇಸ್ಕೊಬಂದು ಸಂದೆ ಹೊತ್ತಿಗೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗೋಲ್ಲ, ಇನ್ನು ಕಾಯ್ಕ ಕೂತ್ಕೊತಾರೆ ಪುಣ್ಯ ಆತು, ದುಡ್ಡು ಉಳ್ಕತ್ತದೆ ಅಂತ. ಕೆಟ್ಟತನ ಬರಬಾರದು, ಬರಬಾರದ್ರಿ. ಕೆಟ್ಟ ಯೋಚನೆ ಮಾಡೋದು, ಕೆಟ್ಟ ಕೆಲಸ ಮಾಡಿದಷ್ಟೇ ಕರ್ಮ. ತಪ್ಪು ಮಾಡಿದ್ರೆ ಮಾತ್ರ ಅನ್ಕೊಂಡ್ರಲ್ಲ, ಅಲ್ಲ, ಕೆಟ್ಟದ್ದು ಮಾಡಬೇಕು ಅಂತ ಅನ್ಕೊಂಡ್ರು ತಪ್ಪಾಗ್ತದೆ. ಅದಕ್ಕೆ ಕಾರ್ಯಕ್ರಮ ಮುಂದುವರಿಸೋಣ. ನಾಗಣ್ಣವ್ರು ನೋಡಿದ ತಕ್ಷಣ ಒಂದು ಸಾಂಗ್ ಆಡ್ಬೇಕು ನಾನು. ಈ ದೇಹದಿಂದ ದೂರ ನಾದೇ ಏಕೆ ಆತ್ಮ. ಕಂಡ್ರೆ ಆಡ್ಬಿಡ್ಬೇಕು, ನಾನು ಆಡ್ತೀನಿ, ನನಗೆ ಗೊತ್ತುಬಿಟ್ಟು ಅಲ್ಲಿ ಕಂಡ್ರೆ ಗೊತ್ತಾಗೋಯ್ತದೆ ನಮ್ಮ ನಾಗಣ್ಣವ್ರಿಗೆ ಏನು ಬೇಕು ಅಂತ ನಂಗೆ ಅರ್ಥ ಆಗುತ್ತೆ. ದೇಹ ಮತ್ತು ಆತ್ಮಗಳ ಸಂಬಂಧ ಪ್ರಾರಂಭವಾದಾಗ ಜನನ, ದೇಹದ ಆತ್ಮದ ಸಂಬಂಧ ಮುಗಿದು ಹೋದಾಗ ಮರಣ. ಗೀತೆಯನ್ನು ಹಾಡೋಣ. ನಮ್ಮ ಆಲುಭುಜನಳ್ಳಿಯ ಪುಟ್ಟೇಗೌಡರು, ಯಡಿಯಪ್ಪನವರ ವಂಶಸ್ಥರು ಇವತ್ತು ಇಹಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರುವಾಗ ಅವರ ದಿವ್ಯಾತ್ಮಕ್ಕೆ ನಮ್ಮೆಲ್ಲರ ಪ್ರಣಾಮಗಳು. ಏ ಶಂಕರ ದಯಾನಿದೆ, ಈ ದೇಹದಿಂದ ದೂರನಾದೇಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೇಕೆ ಆತ್ಮನೇ. ತಾಯಿಯಾಲು ವಿಷಮದಾಗ ನ್ಯಾಯವೆಲ್ಲಿದೆ, ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ. ತಾಯಿಯಾಲು ವಿಷಮದಾಗ ನ್ಯಾಯವೆಲ್ಲಿದೆ, ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ. ಯಾವ ಪಾಪಕ್ಕೆ ಸಾವು ಕಾಡಿತೋ, ಯಾವ ಪಾಪಕ್ಕೆ ಸಾವು ಕಾಡಿತೋ, ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೇಕೆ ಆತ್ಮನೇ. ಕಸವ ಸೇರಿದೆ, ಬಾಳಿನ ಚಚಗುರಿನಲ್ಲಿ ಬಾಳಿ ಹೋಯಿತೆ. ಸೇವೆಗಾಗಿ ಕಾದವು ಕಸವ ಸೇರಿದೆ, ಬಾಳಿನ ಚಚಗುರಿನಲ್ಲಿ ಬಾಳಿ ಹೋಯಿತೆ. ಏನು ತಪ್ಪಿದೆ ಹೇಳಬಾರದೆ, ಏನು ತಪ್ಪಿದೆ ಹೇಳಬಾರದೆ. ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೇಕೆ ಆತ್ಮನೇ.
ಶಿವನಾಮ ಮಂತ್ರ ಒಂದೇ ಅಮರ ಜೀವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ ಶಿವನಾಮ ಮಂತ್ರ ಒಂದೇ ಅಮರ ಜೀವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ ಮರಳಿತಾರೆಯ ದೇಹದಿಂದ ದೂರವಾದೆ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ದೇಹ ಜೀವಕ್ಕೆ ರಕ್ಷಣಾ ಕವಚ ಜೀವಕ್ಕೆ ದೇಹ ಆಧಾರ ನೋಡಿ ಜೀವದ ನೆಲೆ ನಮಗ್ ಗೊತ್ತಿಲ್ಲ ಈ ಜೀವಕ್ಕೆ ರಕ್ಷಣೆ ಯಾವುದು ಅಂದ್ರೆ ದೇಹನೇ ಇದಿರು ಗಂಟ ಜೀವ ಅಂತೀವಿ ಇದೋದ್ಮೇಲೆ ಸಾವ ಅಂತೀವಿ ಶವ ಆಗ್ತೀವಿ ಅದಕ್ಕೆ ಇಷ್ಟರಲ್ಲೇ ಇಗ್ಗಿ ಕುಗ್ಗಿ ಮುಗ್ಗಿ ಮುದಡಿ ಹೋಗುವ ಮಾಂಸದ ಮುದ್ದೆ ಮೇಲೆ ವ್ಯಾಮೋಹ ಕಡಿಮೆ ಮಾಡ್ಕೋಬೇಕು ವಯಸ್ಸಾಗೆ ಆಗ್ತದ್ರಿ ಎಲ್ಲ ಸುಮ್ಮನಂಗೆ ಅಂತಾರೆ ಏನೋಣ ವಯಸ್ಸಾದ್ರಂಗೆ ಕಾಣ್ತಿ ಅಂತ ವಯಸ್ಸಾದ್ಮೇಲೆ ಹಂಗೆ ತಾನೇ ಕಾಣ್ಬೇಕು ತಲೆ ಕೆಡ್ಸ್ಕೋಕ್ ಹೋಗ್ಬಾರ್ದು ಅವಕ್ಕೆಲ್ಲ ಬೇಸರ ಮಾಡ್ಕೋಕ್ ಹೋಗ್ಬಾರ್ದು ಯಾಕೋ ಒಂಥರ ಆಗ್ಬಿಟ್ಟೆ ಹುಷಾರಾಗಿರೋರು ಹೋಗೋ ನೋಡ್ಕೋ ಆರೋಗ್ಯ ನೋಡ್ಕೋ ಏನು ನೋಡ್ಕೊಳುವ ಏನು ಅಂತ ನೋಡ್ಕೊಳುವ ಏನು ಬರೀ ಸಾವು ರೋಗದವ್ರು ಮಾತ್ರ ಬತ್ತಾದ ಆಕ್ಸಿಡೆಂಟ್ ಅಂತ ಆಯ್ತಾವೆ ಚೆನ್ನಾಗಂಗಿದ್ದವ್ರು ಸೂಸೈಡ್ ಮಾಡ್ಕೊಂಬಿಡ್ತಾರೆ 25,000 ಕೊಟ್ರೆ ಸಾಕು ಸಾಯಿಸೇ ಬಿಡ್ತಾರೆ ಈಗ ಸುಪಾರಿ ಕೊಟ್ರೆ ಚಿನ್ನ 11,000 ಆಗದೆ ಭೂಮಿ ಲಕ್ಷಾಂತರ ರೂಪಾಯಿ ಆಗದೆ ಮನ್ಸಿನ ಜೀವ ಕೂತದೆ ಈಗ ಬೆಲೆನೇ ಇಲ್ಲ 2 ಗ್ರಾಮ್ ಚಿನ್ನದ ದುಡ್ಗೆ ಸಾಯಿಸೋಕೆ ನಿಂತವ್ರು ಎಲ್ಲರೂ ಕೂಡ ಅದಕ್ಕೆ ಹುಷಾರು ಹುಷಾರು ಏನು ಹುಷಾರು ಆರೋಗ್ಯ ಹುಷಾರು ಆರೋಗ್ಯ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಬರೀ ದೇಹದ ಆರೋಗ್ಯ ಅಲ್ಲ ಹೇಳಿದ್ದವರು ಆರೋಗ್ಯ ಜೋಪಾನ ಅಂದ್ರು ನಿನ್ನೊಳಗಿರ್ತಕ್ಕಂಥ ಶತ್ರುಗಳ 6 ಜನ ಅವರನ್ನ ಜೋಪಾನ ನೋಡ್ಕೋ ಅಂದ್ರು ಕಾರಣ ಒಬ್ಬ ವ್ಯಕ್ತಿಯ ದೇಹದ ಬಗ್ಗೆ ವರ್ಣನೆ ಅವನ ಯೌವನದಲ್ಲಿ ಇರ್ತದೆ ಒಬ್ಬ ವ್ಯಕ್ತಿಯ ಸಂಪಾದನೆ ಅವನ ವಾರ್ಧಕ್ಯದ ಕಾಲದಲ್ಲಿ ಹೊಗಳುತ್ತಾರೆ ಜನ ಒಳ್ಳೆ ದುಡ್ಡು ಮಾಡಿದೆ ಕಣೋ ನೀನು ಮಕ್ಕಳಿಗೆಲ್ಲ ಮನೆ ಕಟ್ತೆ ಅಂತ ಒಬ್ಬ ವ್ಯಕ್ತಿಯ ವಯಸ್ಸಾದ್ಮೇಲೆ ತಲೆ ಬೆಳಗಾದ್ಮೇಲೆ ಹಿರೀಕರು ನೀವು ಎಷ್ಟು ವರ್ಷ ನೀವು ಅವಾಗ ಹೆಂಗಿದ್ರಿ ಅಂತೆಲ್ಲ ಕತೆ ಕೇಳ್ತೀವಿ ಆದರೆ ಒಬ್ಬ ವ್ಯಕ್ತಿಯ ಗುಣದ ವರ್ಣನೆ ಮಾತ್ರ ಬದುಕಿನುದ್ದಕ್ಕೂ ಇರ್ತದೆ ಸತ್ತ ಮೇಲೂ ಕೂಡ ಬರ್ತದೆ ಪುಟ್ಟೇಗೌಡರು ಕಣ್ಮುಂದಿಲ್ಲರೋ ಅವ್ರ ಬಗ್ಗೆ ಮಾತಾಡ್ತೀವಿ ನಾವು ಯಾಕೆ ಡೈರಿಗೆ ಸಂಸ್ಥಾಪಕ ಅಧ್ಯಕ್ಷರವರು ಆಲಬುಜ್ನಹಳ್ಳಿ ಡೈರಿಗೆ ಮೊದಲ ಅಧ್ಯಕ್ಷರವರು ಅಂದ್ರೆ ತನ್ನ ಜೀವನ ಅಲ್ಲದೆ ತನ್ನ ಕುಟುಂಬದ ಜೀವನ ಅಲ್ಲದೆ ಪರೋಪಕಾರಮಿದಂ ಶರೀರಂ ಒಂದಷ್ಟು ಗ್ರಾಮದ ಸೇವೆ ಅಂತ ಮಾಡಿದವರು ಅಂತ ಹಿರಿಯ ಜೀವ ಇವತ್ತು ಇನ್ನಿಲ್ಲವಾಗಿದೆ ಕಣ್ಮುಂದಿಲ್ಲವಾಗಿದೆ ಎಲ್ಲರ ಮನಸ್ಸಲ್ಲೂ ಕೂಡ ಅವರಿದ್ದಾರೆ ಅಂತ ಪೂಜ್ಯರಿಗೆ ಭಕ್ತಿಯ ಪ್ರಣಾಮವನ್ನು ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ತಾವೆಲ್ಲ ಅಪಾರ ಸಂಖ್ಯೆಯ ಬಂಧುಗಳು ಬಂದಿದ್ದೀರಿ